ತುಂಬೆ ತುಂತುರಿನಂತೆ ಅವಳೊಂದು ನಿಲ್ಲದ ಕವಿತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸುವಿ ವ್ಲಾಗ್ಸ್. ಇವತ್ತು ನಾವೆಲ್ಲ ಸೇರಿಕೊಂಡು ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ. ಅಂದರೆ ನಮ್ಮ ಮನೆ ದೇವ್ರು ಬಂದು ಮಳಲಿ ಲಕ್ಷ್ಮೀದೇವಿ, ಹಾಸನಲ್ಲಿರೋ ಮಳಲಿ ಅಮ್ಮ. ಬನ್ನಿ ಅದ್ರ ಫುಲ್ ವ್ಲಾಗ್ ನೋಡೋರಂತೆ. ನಾವೆಲ್ಲ ಎಲ್ಲಿ ಬಂದಿದ್ದೀವಿ ನಾವು? ತೋಟ ಅಲ್ಲ, ದೇವಸ್ಥಾನಕ್ಕೆ ತಾನೇ ನಾವು ಬಂದಿರೋದು. ಹಾಂ, ಎಲ್ಲಿ ಅತ್ತೆ? ಇಲ್ಲಿ ವಿದ್ಯಾ ಅತ್ತೆ ಅಲ್ಲಿ ಬರ್ತಾಳೆ ನೋಡ್ರಿ, ಅಲ್ಲಿ ಹಾಂ, ವಿಡಿಯೋ ಎಲ್ಲ ನಮ್ಮ ಅಕ್ಕ ರೆಕಾರ್ಡ್ ಮಾಡ್ತಾ ಇರೋದು. ಬಿಕಾಸ್ ನನಗೆ ಕೆಲಸ ಇರುತ್ತಲ್ವ, ಅಡುಗೆ ಮಾಡಬೇಕು. ನಮ್ಮ ಮನೆಯಿಂದ ಹೋಗಿರೋದ್ರಿಂದ ನಾವು ಜವಾಬ್ದಾರಿ ಇವಾಗಲ್ಲ, ಅದಕ್ಕೋಸ್ಕರ. ವಿದ್ಯಾ, ತಿಂಡಿ ಏನು ಮಾಡಿದ್ಯಾ? ಪಲಾವ್. ಕೈ ನೀರು ನಂಗೊಂದು ಸ್ವಲ್ಪ ಹಂಗೆ. ದೇವಸ್ಥಾನಕ್ಕೆ ಬಂದಿದ್ದೀವಿ. ಏನಕ್ಕೆ ಬಂದಿರೋದು ವಿದ್ಯಾ ನೀವು ದೇವಸ್ಥಾನಕ್ಕೆ? ಗುಡ ಹಬ್ಸಕ್ಕ. ಅತ್ತೆ ವಿದ್ಯಾ, ಅತ್ತೆ ಅವರ ಅತ್ತಿಗೆ, ಇವರು ಅಳಿ ಮೈದಿರು. ನೋಡಿ ಯಾವುದೋ ತೋಟ ಚೆನ್ನಾಗಿದೆ ದೇವಸ್ಥಾನದ ಹತ್ರ. ಇಲ್ಲಿ ಇವಾಗ ತಿಂಡಿ ತಿನ್ನಕ್ಕೆ ಅಂತ ಕುಟ್ಟಿದ್ದೀವಿ. ಎಲೆ ಕೊಡಿ ಎಲೆ ಹಾಕೊಂಡಿದ್ದೀವಿ. ಫುಲ್ ಗಲಾಟೆ ಮಕ್ಕಳಿದಾರಲ್ಲ, ಅದಕ್ಕೆ. ವಿದ್ಯಾ ಅವ್ರು ಪಲಾವ್ ಮಾಡಿದ್ದಾರೆ, ಚೆನ್ನಾಗಿದೆ ಟೇಸ್ಟ್. ಮಕ್ಕಳೆಲ್ಲ ತಿಂತಾರೆ. ಎಲ್ಲೋಗಿದ್ರಿ? ಎಲ್ಲೋಗಿದ್ರಿ? ಇಲ್ಲೇ ಪೂಜೆ ಐಟಮ್ ತರಕ್ ಹೋಗಿದ್ರು ಅನ್ಸುತ್ತೆ. ತಿಂಡಿ ತಿನ್ನಿ. ಏನ್ ಮಾಡ್ತಿದ್ಯಾ ಧನ್ವಿ? ಕೂರು, ಆಗ್ಲೇ ಕೂತಿದ್ದಲ್ಲ ಹಂಗೆ. ಯಾವುದು ಪಾರಿವಾಳ ಶ್ರಮ? ಎಲ್ಲಿ? ಅಲ್ಲಿ ಕಾಗೆ ತಾನೇ ಇರೋದದು? ಕಾಗೆ. ಇವಾಗ ತಿಂಡಿ ತಿಂತಿದ್ದಾರೆ ಸುನಿಲ್ ಅವರು. ಚೆನ್ನಾಗಿದೆಯಾ ತಿಂಡಿ? ನಾನು ಮಾಡಿದ್ದು. ಆಗ್ತಾರಂತೆ. ಬೇಗ ಅತ್ಲಾಗಿ ಎಲ್ಲ ರೆಡಿ ಮಾಡ್ಕೊಂಡು ಅತ್ಲಾಗಿ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ. ಒಲೆ ರೆಡಿ ಮಾಡಾದ್ಮೇಲೆ ಒಲೆ ಅಡುಗೆ ಎಲ್ಲ ಚೆನ್ನಾಗಾಗಲಿ ಅಂತ ಪೂಜೆ ಮಾಡು. ಅಲ್ಲೇ ಹೂ ಅಂತಿದ್ದಾಳೆ, ಕೇಳಿಸ್ತಿಲ್ಲ ಅಷ್ಟೆ. ಡನಾ, ಈ ಕಡೆ ಒಂದು ಸ್ವಲ್ಪ ನೋಡಬೇಕು. ನೋಡಿ ನಮ್ಮ ಮಿಸ್ಸಸ್ ಅವ್ರು ಗುಡಿಸ್ತಾವ್ರೆ. ಫೋಟೋ ಮಕ್ಕ ನೋಡು ಹೆಂಗೈತೆ ಗುಡಿಸೋ ಎಕ್ಸ್ಪೀರಿಯನ್ಸು. ಹಾಂ, ನಾವಾ? ಇಲ್ಲ, ಅವ್ರನ್ನ ಕೇಳಿ ಅವ್ರನ್ನ. ನೋಡಿ ಇಲ್ಲಿ ಇವರು ಚಿಕನ್ ತೆಗಿತಾವ್ರೆ. ಈ ಸತಿ ಒಲೆಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಚಿಕ್ಕದೊಂದು ಗ್ಯಾಸ್ ಸ್ಟವ್ ಇರುತ್ತೆ, ಅದನ್ನು ತೊಗೊಬಂದಿರಲಿಲ್ಲ ನಾವು. ಒಲೆಲೇ ಮಾಡೋಣ, ಒಲೆಲೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಮ್ಮ ಅತ್ತೆಯವರು ಒಲೆಗೆ ಹಚ್ಚಿಕೊಡ್ತಾಯಿದ್ರು. ಈರುಳ್ಳಿ ನಾವು ಕೈಲಿ ಮುಟ್ಟಕ್ಕಲ್ಲ, ಮಣ್ಣು ಆರುತ್ತೆ. ನೀರ ಇದ್ರಲ್ಲಿ ಅಡುಗೆಗೆ ನಾನು ಒಲೆ ಅಲ್ಲ. ಈರುಳ್ಳಿ ಹಾಕ್ತವ್ರು ನಮ್ಮ ಅತ್ತೆ, ಕೊತ್ತಂಬರಿ ಸೊಪ್ಪು ಹಾಕ್ತವ್ರು ನಮ್ಮ ಅತ್ತೆ. ಎಷ್ಟು ಚೆನ್ನಾಗಿ ಹೇಳ್ತಿರ್ತಾನೆ ಗೊತ್ತದೆ. ಟೇಸ್ಟಿಗೆ ತಕ್ಕ ಉಪ್ಪು ಹೆಂಗೆ ಹೇಳ್ತಾನೆ. ಇದು ಅಮ್ಮ ಮಾಡಿ ನಮ್ಮ ಅತ್ತೆ ಈರುಳ್ಳಿ ಹಾಕ್ತೈತೆ. ಹೆಂಗ್ ಮಾಡ್ತಿದ್ದ ಅವ್ನು ಕೇಳ್ಬೇಕಾಗಿತ್ತು. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಬಾ ಅಂತಿದ್ದ. ನೆಕ್ಸ್ಟ್ ಅವನ್ನ ತೋರಿಸಿದ್ರೆ. ಅಕ್ಕ ಇದನ್ನ ಮಾಡ್ತೇವೆ ನೋಡಿ. ಸಾಂಬಾರಿಗೆ ಇದು ದೊಡ್ಡದು ಸಾಂಬಾರ್ದು. ಇಲ್ಲಿ ಈರುಳ್ಳಿ ಕರಿಬೇವು ಸೊಪ್ಪು ಎಲ್ಲ ಹಾಕಿದೆ.
ಏನ್ ಮಾಡ್ತಿದ್ದೀರಾ? ಈರುಳ್ಳಿ ಹೆಚ್ಚಿಬಿಟ್ಟು ಕೈನ ವಾಶ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಎಷ್ಟು ಟೈಮ್ ವಿದ್ಯಾ ಇದೇನು ಸಾಂಬಾರಿಗೆ ಇದಾ? ವಿದ್ಯಾ ಅವರು ಸಾಂಬಾರು, ವಿದ್ಯಾ ಮತ್ತು ವಿದ್ಯಾ ಅವ್ರ ಅತ್ತೆ ಸಾಂಬಾರು. ಈ ಕಡೆ ಅಕ್ಕ ಮತ್ತು ಅಕ್ಕ ಅವ್ರ ಅಮ್ಮ ರೋಸ್ಟು. ಇಲ್ಲಿ ಮಧ್ಯದ ಸೆಂಟ್ರಲ್ ಅತ್ತೆ ಒಲೆ ಉರಿ ಆಗೋಕ್ಕೆ ಇಬ್ರಿಗೂ ಹೆಲ್ಪ್ ಮಾಡ್ಕೊಂಡು. ಈಗ ಏನೇನಾಗ್ತದೆ ವಿದ್ಯಾ ಇದಕ್ಕೆ? ಏನೇನಾಗ್ತದೆ? ಈರುಳ್ಳಿ ಒಗ್ಗರಣೆಗೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಆಮೇಲೆ ಪುದೀನ ಸೊಪ್ಪು ಹಾಕಿ ಆಮೇಲೆ ಚಿಕನ್ ಹಾಕಿದಾಯ್ತಾ? ಅಕ್ಕ ನೀವೇನೇನು ಹಾಕಿದ್ರಿ ಇದಕ್ಕೆ? ಹ್ಞೂ, ಅದ್ರ ರೋಸ್ಟ್ ಮಾಡ್ಕೊಂಡಿದ್ದೀರಾ ಇವಾಗ. ಆಮೇಲೆ ಅದಕ್ಕೆ ಚಿಕನ್ ಹಾಕ್ತೀರಿ. ಇನ್ನೂ ಹಾಕಿಲ್ಲ ಅಲ್ಲ ನೀವು? ವಿದ್ಯೆ ಚಿಕನ್ ಹಾಕಿದ್ಲು. ಒಲೆ ನೋಡಿ ಎಷ್ಟು ಚೆನ್ನಾಗಿ ಉರಿಸ್ತಿದ್ದಾರೆ ಅತ್ತೆ. 2 ಒಲೆ ಹಾಕೊಂಡಿರೋದು ಬೇಗ ಅಡುಗೆ ಆಗುತ್ತೆ ಅಂತ. ಖಾರ ಪುಡಿ ಹಾಕ್ತಿದ್ಯಾ? ಖಾರ ಪುಡಿ, ಅಚ್ಚ ಖಾರದ ಪುಡಿ, ಜಾಸ್ತಿ ಖಾರ ಆಗಿರೋದು. ದಯವಿಟ್ಟು ಖಾರ ಮಾಡಬೇಡಿ. ನೆಕ್ಸ್ಟ್ ಸಾಂಬಾರ್ ಪುಡಿ, ಮನೆಯಲ್ಲೇ ಮಾಡಿದಂತಹ ಸಾಂಬಾರ್ ಪುಡಿ. ಹಾಂ ಅತ್ತೆ ಹೇಳ್ತೀರಾ? ಇಲ್ಲಿ ಬೇಡ ಅಂತೆ, ಸಪ್ರೇಟಾಗಿ ಮಾಡಿಸೆ. ಆಯ್ತಾ ಅಕ್ಕ? ರೋಸ್ಟ್ ಆಯ್ತಾ? ಇನ್ನು ರೋಸ್ಟ್ ಆಗಿಲ್ಲ, ಚಿಕನ್ ಹಾಕ್ಬೇಕು ಅದಕ್ಕೆ. ನೀರು ಬಿಟ್ಕೊಳ್ಳೋವರೆಗೂ ಅದನ್ನು ಒಲೆಯಲ್ಲಿ ಉರಿಲಿ ಬಿಡಬೇಕಾ? ಸರಿ ಸರಿ. ನೋಡಿ ಇದು ಸಾಂಬಾರ್ದು. ಇದು ತಪ್ಪಲೆ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ಸಾಂಬಾರು ಯಾವುದು ರೋಸ್ಟ್ ಯಾವುದು ಅಂತ. ಅದು ಹಾಂ, ಏನದು ವಿದ್ಯಾ? ಕಸ್ತೂರಿ ಮೆಥಿ ಹಾಕ್ತಿದ್ದಾಳೆ. ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಅಷ್ಟೇ, 1 ಸ್ಪೂನ್ ಅಷ್ಟು. ಅವ್ರಿಗೆ ಅಳತೆ ಗೊತ್ತಿರುತ್ತೆ, ಅದಕ್ಕೆ ಹಂಗೆ ಉದುರಿಸ್ಬಿಡ್ತಾರೆ. ಈಗ ಉಪ್ಪು 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 2 ಒಲೆ. ಅಕ್ಕ ರೋಸ್ಟ್ ಆಯ್ತಾ ಈರುಳ್ಳಿ? ಚಿಕನ್ ಹಾಕ್ತಿದ್ದಾರೆ ನೋಡ್ರಿ ಈಗ. ಚಿಕನ್ ಹಾಕ್ತಿದ್ದಾರೆ ಅಕ್ಕ. ಚಿಕನ್ ಹಾಕಿದ್ಮೇಲೆ ಚಿಕನ್ ಆಗಿ ಸ್ವಲ್ಪ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕಂತೆ. ಇದು ವಿದ್ಯಾ ಅವ್ರದ್ದು ಯೂಟ್ಯೂಬ್ ಚಾನಲ್ಲು. ನಾನು ಅವ್ರಿಗೆ ವಿಡಿಯೋ ಮಾಡ್ಕೊಡ್ತೀನಿ, ಅದಕ್ಕೆ ಸ್ವಲ್ಪ ನಾನು ಮಾತಾಡ್ತಿದ್ದೀನಿ ಅಲ್ವಕ್ಕ? ಉಪ್ಪಾಕಿ ಅದನ್ನು ಮಿಕ್ಸ್ ಮಾಡಿ. ಏನೇನು ಹಾಕಿದ್ಯಾ ಮಸಾಲೆ ರುಬ್ಬಕ್ಕೆ? ಹಾಂ ವಿದ್ಯಾ, ಮಸಾಲೆಗೆ ಏನೇನು ಹಾಕಿದ್ಯಾ ರುಬ್ಬಕ್ಕೆ? ಅಷ್ಟೇನಾ ರೀ? ಹೇಳ್ರಿ. ಈರುಳ್ಳಿ, ಮೆಣಸಿನಕಾಯಿ, ಟೊಮೆಟೊ ಹಣ್ಣು, ಪುದೀನ ಸೊಪ್ಪು, ಸಾಂಬಾರ್ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಬಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಹಾಕ್ತಾರೆ ರುಚಿಗೆ ತಕ್ಕಷ್ಟು. ಆಮೇಲೆ ಇದು ಯಾರು ಸಾಂಬಾರ್ ಸೊಪ್ಪು ಯಾರು ಏನು ಹಾಕ್ತಿದ್ದೀರಾ ರೋಸ್ಟಿಗೆ ಇವಾಗ? ರುಬ್ಬಿರೋ ಮಸಾಲೆ. ನಾನು ಸಾಂಬಾರ್ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ ಎಲ್ಲ ಹೆಚ್ಕೊಡ್ತಾ ಇದ್ದೀನಿ ಕೂತ್ಕೊಂಡು. ಚೊಪ್ ಚೊಪ್ ಚೊಪ್. ಏನಂತೆ ತೋಟದವ್ರಿಗೆ 200 ರೂಪಾಯಿ ದುಡ್ಡು ಕೊಡ್ಬೇಕಂತ. ರೋಸ್ಟಿಂದ ಕಲರ್ ಯಾವ ಥರ ಬಂದಿತ್ತು ಅಂತ ತೋರಿಸ್ತೀನಿ ಬನ್ನಿ. ಫುಲ್ ಗ್ರೀನ್ ಗ್ರೀನ್ ಬಂದಿದೆ ನೋಡಿ. ಇದು ನೋಡಿ ಸಾಂಬಾರು ಇನ್ನು ಕುದಿ ಬಂದಿಲ್ಲ. ಅತ್ತೆ ಒಂದು ದೇವಸ್ಥಾನಕ್ಕೆ ಹೋಗಿದ್ರಂತೆ. ಅಲ್ಲಿ ಇವ್ರು ಅಡುಗೆ ಮಾಡಿಬಿಟ್ಟು ಇನ್ನೊಂದು ಯಾವ್ದು ದೊಡ್ಡ ಫಂಕ್ಷನ್ ಇತ್ತಂತೆ, ಅದನ್ನು ಅಟೆಂಡ್ ಮಾಡ್ಕೊಂಡು ಬಂದವ್ರೆ.
ಆಯ್ತಾ? ಬೆಂದೈತಾ ರೀ? ನೀರಿಗೆ ಕೈ ಹಚ್ಕೊಂಡು ಮುಟ್ಟು ನೋಡಿದ್ದೆ. ಬೆಂದಿದ್ಯಾ ಅಂತ ನೋಡೋಕೆ ಅವಳು ಗಂಡನ ಕರೀತಿದ್ದಲೆ. ಸುಡ್ತಿದ್ಯಂತೆ. ಅದಕ್ಕೆ ನೋಡಕ್ ಕರಿತವ್ರೆ, ಅವ್ರು ಬರಂಗೇ ಇಲ್ಲ. ಚಳಿ ಎತ್ತಿಟ್ಟಿದ್ದಾರೆ, ಅದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕಿದ್ರು. ಆಯ್ತದ ರೋಸ್ಟ್ ಇವಾಗ ಮುದ್ದೆ ಇಟ್ಟಿದ್ದಾರೆ. ಮುದ್ದೆಗೆ ಸಾಂಬಾರ್ಗೂ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕಿದ್ರು. ಯಾಕತ್ತೆ ಒಲೆ ಹೊಗೆ ಮಾಡ್ತಿದ್ದೀರಾ? ಅತ್ತೆ ಉಪ್ಪನ್ನ ಕಷ್ಟ ಆಗುತ್ತೆ ಅಂತ ಗಾಳಿನ ಹೆಲ್ಪ್ ಮಾಡ್ತು ಒಲೆಗೆ, ಈ ಉರಿತೈತೆ. ಒಬ್ರನ್ನ ಸುಧಾರಿಸ್ರಿ ಇನ್ನೊಬ್ರು ಜಗಳ ಆಡ್ತಾರೆ. ನನ್ನ ಮೈದಂಪಂಗೆ ಕಷ್ಟ ಜಾಸ್ತಿ ಈ ಮಕ್ಕಳು ಸುಧಾರಿಸೋದು. ಶಮಿತ್ ಅವ್ರಿಗೆ ಸ್ಪೂನ್ ಬೇಕಂತೆ ಆಟ ಆಡೋಕ್ಕೆ, ಅದಕ್ಕೋಸ್ಕರ ಇಲ್ಲೊಬ್ರು ಅಲ್ಲೊಂದು 3-4 ಜನ ಹೆಂಗ್ ಹುಡ್ಕಾಡ್ತವ್ರು ನೋಡ್ರಿ, ನೆಲ ತಲೆ ಬಗ್ಗಿಸ್ಕೊಂಡು. ಸಿಕ್ತಾ ಸ್ಪೂನ್ ಸಿಕ್ತಾ ಶಮಿತ್ ಅವ್ರಿಗೆ? ಒಂದು ಸ್ಪೂನ್ ಸಿಕ್ಕಿದೆ ನೋಡ್ರಿ ಇಲ್ಲಿ. ಶಮ ತೋರ್ಸವ ಇಲ್ಲೊಂಚೂರ ಇಲ್ಲಿ ಶಮಿತ್. ಈ ಅಡುಗೆ ಎಲ್ಲ ಆಯಿತು. ಇದನ್ನು ತಳಿಗೆ ಕೊಡೋಕೆ ಹೋಗ್ಬೇಕಾಗಿತ್ತು. ಅದು ಮತ್ತು ಇನ್ನೊಂದು ಸ್ಪೆಷಲ್ ರೆಸಿಪಿ ಮಾಡಿದ್ದಾರೆ ನಮ್ಮ ಅತ್ತಿಗೆ ಅವರು ಮತ್ತು ನಮ್ಮ ಮನೆಯವರೆಲ್ಲ ಸೇರಿಕೊಂಡು. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಆಯಿತಾ. ಈಗ ತುಂಬ ಲೆಂತ್ ಆಗೋಗಿತ್ತು, ಎಡಿಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಮುದ್ದೆ ಎಲ್ಲ ಕಟ್ಟಿ ರೆಡಿ ಮಾಡ್ಕೊಂಡು ಹೋಗೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.